ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎನ್ಕ್ವೈರಿ ಮಾಡ್ತಾರೆ, ಫ್ಯಾನ್ಸ್ ಅಲ್ಲದೆ ಇರೋದು ನಿಮ್ಗೆ ಹೆಂಗ್ರೋ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, 3 days ಇಂದನೇ ಕೊಡಕ್ಕೆ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡೋದು ಬೇಡ ಅಂತ ಸುಮ್ಮನಿದ್ರೆ ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸೋ ಚಿಪ್ಸು ಮ್ಯಾಟ್ರ್ ಅಂತ ನಿಮ್ ಯೋಗ್ಯತೆಗೆ. ನಾಳೆ SP ಏನಾಗಿದೆ ಮಾಯಮಣ್ಣ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಅಯ್ಯೋ ದೇವ್ರೆ, ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹಿಂಗ್ ಉದ್ದಾರ ಆದ್ದು. ಆ ಡಿ ಕಂಪನಿ ಅಂತೆ, ಅಬ್ಬಾಬಾಬ. ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪನಿ ಅದ್ರ ಹೆಸರು ಹೇಳ್ತೀನಿ ತಾಳಿ. ಅವನು ಡಾನ್ ಅವನ ಹೆಸರೇನೋ ಇದ್ದ, ಅವನು ಅವನ ಹೆಸರೇ ಗೊತ್ತಿಲ್ಲಕ್ಕಪ್ಪ ಅವನ ಹೆಸರು. ಡಿ ಕಂಪ್ನಿ ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು ನೀವೆಲ್ಲ, ದೊಡ್ಡ ಪುಡಾಂಗಳು. ನೀವು ಎನ್ಕ್ವೈರಿ ಮಾಡ್ಬಿಟ್ರಿ ನಿಮ್ಮ ಯೋಗ್ಯತೆಗೆ. ನಾನು SP ಹೇಳ್ತಾರೆ, ಫಸ್ಟ್ ಈ ತರ ಫಾಲ್ಸ್ ನ್ಯೂಸ್ ಸಬ್ಸದ್ ಬಿಡಿ. ಪಪ್ಸು ಚಿಪ್ಸು ತಿನ್ನಕ್ಕೆ ನಾನು ಹೋಗಲ್ಲ, ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ, ಪೂಜೆಗೆ ಅಂತ ಹೋಗಿದ್ದು. ದೇವ್ರ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬಿಡಿ.